ಈಗ ಸರ್ ಹೇಳ್ಬಿಡ್ತೀನಿ. ಈಗ 2ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ ತಿಂಗಳಲ್ಲಿ ತರಬೇತಿ ತೆಗೆದುಕೊಳ್ಳೋದ್ರಿಂದ ನಾವು ಡಿಸೆಂಬರ್ ಮಾಹೆಯಲ್ಲಿ ಕಲಿಕಾ ಫಲವನ್ನು ತೆಗೆದುಕೊಂಡಿದ್ದೀವಿ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಮೈಲುಗಲ್ಲು 6 ಎಣಿಸೋಣ ಗುಣಿಸೋಣ. ಇಲ್ಲಿ ಕಲಿಕಾ ಫಲ ಯಾವ ತರ ತೆಗೆದುಕೊಂಡಿದ್ದೀವಿ ಅಂತಂದ್ರೆ ನಾವು ಉಂಟು ಮಾಡುವ ಮೂಲಕ ಚಿಕ್ಕ ಸಂಖ್ಯೆಗಳನ್ನು ಒಳಗೊಂಡ ಗುಣಾಕಾರದ ಸಮಸ್ಯೆಗಳನ್ನು ಬಿಡಿಸುವುದು 2ನೇ ತರಗತಿ ಮತ್ತು 2ನೇ ತರಗತಿ. ಗುಣಾಕಾರ ಕ್ರಿಯೆಯಲ್ಲಿ ಚಿಹ್ನೆಯನ್ನು ಗುರುತಿಸುವುದು. ಇದಕ್ಕೆ ಸಂಬಂಧಿಸಿದ ಹಾಗೆ ಉದ್ದೇಶಗಳು ಗುಣಾಕಾರ ಚಿಹ್ನೆ, ಮಗ್ಗಿ ಮತ್ತೆ ಗುಣಾಕಾರದ ಸಮಸ್ಯೆಗಳನ್ನು ತಿಳಿದುಕೊಳ್ಳುವರು. ಕೂಡುವುದರ ಸುಲಭ ರೂಪವೇ ಗುಣಾಕಾರ. ಅಂದ್ರೆ ಮಕ್ಕಳು ಕೂಡೋದನ್ನೇ ಚೆನ್ನಾಗಿ ಕಲಿತಿರ್ತಾರೆ, ಅದಕ್ಕಿಂತ ಸುಲಭ ರೂಪ ಗುಣಾಕಾರ ಎಂಬುದನ್ನ ಹಲವಾರು ಚಟುವಟಿಕೆಗಳನ್ನ ಮಾಡಿ ನಾವು ಈಗ ಮಗುಗೆ 4 5 ಸಲ ಕೂಡಿದಾಗ ಅವನು ಸ್ವಲ್ಪ ಟೈಮ್ ತಗೋತಾನೆ ವೇಳೆಯನ್ನು. ಅದನ್ನೇ ನಾವು 4 × 5 ಬರೆದಾಗ 4 × 5 20 ಅಂತ ಹೇಳಿದ್ರೆ ಹೌದು ಸರ್, ಕೂಡೋದಕ್ಕಿಂತ ಸುಲಭ ಗುಣಾಕಾರನೇ ಎಂಬ ಒಂದು ಕಾನ್ಸೆಪ್ಟ್ ಅನ್ನ ನಾವು ಮೂಡಿಸ್ಬೋದು. ಇಲ್ಲಿ ಅಭ್ಯಾಸ ಪುಸ್ತಕದ ಚಟುವಟಿಕೆಯಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಅಭ್ಯಾಸ ಪುಸ್ತಕದಲ್ಲಿ 6.1 ರಿಂದ 6.17 ಚಟುವಟಿಕೆ ಬರುತ್ತೆ. ಅಲ್ಲಿ ಪುಸ್ತಕವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಚಟುವಟಿಕೆಗೆ ಬಂದಾಗ ಈ ಕಲಿಕಾಂಶವನ್ನು ತೆಗೆದುಕೊಂಡಾಗ. ಇಲ್ಲಿ ಕಲಿಕೋಪಕರಣಗಳು, ಮಿಂಚು ಪಟ್ಟಿಗಳು ಮತ್ತೆ ಮಗ್ಗಿ ಚಾರ್ಟ್ ತೆಗೆದುಕೊಂಡಿದ್ವಿ. ಮಗ್ಗಿ ಚಾರ್ಟ್ ಬೇಕು. ಇಲ್ಲಿ ಮಗ್ಗಿ ಅಂತ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಮಗುಗೆ ಪ್ರಾಥಮಿಕ ಹಂತದಿಂದನೇ ಉಲ್ಟಾ ಮಗ್ಗಿ ಕಲಿಸ್ತಾ ಹೋಗ್ಬೇಕು. ಉಲ್ಟಾ ಮಗ್ಗಿ 2ನೇ ಮಗ್ಗಿ ಕಲಿಸಿದ ತಕ್ಷಣ 2 ಉಲ್ಟಾ ಕಲಿಸಿದ್ರೆ ಮಧ್ಯದಲ್ಲಿ ಕೇಳಿದ ತಕ್ಷಣ ಅವ್ನು ಹೇಳ್ತದೆ. ಇಲ್ಲಿ ಸೀದಾ ಮಗ್ಗಿ ಕಲಿಸ್ತು ಅಂತಂದ್ರೆ ಚಾರ್ಟು ಪಕ್ಕದಲ್ಲಿ ಇಟ್ಕೊಂಡು ನಾವು ಗುಣಾಕಾರ ಮಗ್ಗಿಯನ್ನು, ಗುಣಾಕಾರ ಕಾನ್ಸೆಪ್ಟ್ ಅನ್ನ ಮೂಡಿಸ್ಬೇಕಾಗುತ್ತೆ. ಇಲ್ಲಿ ಅನ್ವಯ ಮತ್ತು ಬಳಕೆಗೆ ನಿತ್ಯ ಜೀವನದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನ ಅನ್ವಯ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಯಾವುದೇ ಒಂದು ವಸ್ತುಗಳನ್ನ ರೂಪದಲ್ಲಿ ತೆಗೆದುಕೊಂಡಾಗ, ಒಂದೇ ರೀತಿಯ ವಸ್ತುಗಳನ್ನ ತೆಗೆದುಕೊಂಡಾಗ ಅದನ್ನು ಗುಣಾಕಾರದಲ್ಲಿ ಹೇಳ್ಬೋದು. ಹೆಚ್ಚು ವಸ್ತುಗಳನ್ನು ತೆಗೆದುಕೊಂಡು ನಾವು ಗುಣಾಕಾರ ರೂಪದಲ್ಲಿ ಕಲಿಸ್ಬೇಕಾಗುತ್ತೆ. ಜೊತೆಗೆ ಗುಣಾಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸುವುದು. ಈ ಕೆಲವು ಮಕ್ಕಳು ಹೇಳುತ್ತಾರೆ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸೋದನ್ನು ನಾವು ಕಲಿಸ್ಬೇಕಾಗುತ್ತೆ. ಅಲ್ಲಿ ವಾಕ್ಯ ರೂಪ ಅಂತ ಬಂದಾಗ ಕನ್ನಡದಲ್ಲಿ ಅಭ್ಯಾಸ ಆಗಿರ್ಬೇಕು. ಮಗುಗೆ ಚೆನ್ನಾಗಿ ಕನ್ನಡದಲ್ಲಿ ಅಭ್ಯಾಸ ಮಾಡಿ ಕರಗತಾಗಿ ಓದೋದು ಬರೆಯೋದು ಬಂದ್ರೆ ಇಲ್ಲಿ ಮಗುಗೆ ಏನಾಗುತ್ತೆ, 2ನೇ ತರಗತಿ ಬಂದಾಗ ಅವನಿಗೆ ಗುಣಾಕಾರದ ಸಮಸ್ಯೆಗಳನ್ನ ಸಲೀಸಾಗಿ ಬಿಡಿಸ್ತಾನೆ. ಇಲ್ಲಿ ಮೌಲ್ಯಮಾಪನ ಚಟುವಟಿಕೆಗೆ ಮೌಖಿಕ ಮತ್ತು ಲಿಖಿತ ಲೆಕ್ಕಗಳನ್ನ ಮಾಡಿಸುವುದು. ಕೆಲವು ಮಕ್ಕಳನ್ನ ಮೌಖಿಕವಾಗಿ ಕೇಳೋದು 4 5 ಎಷ್ಟು, 3 2 ಎಷ್ಟು, ಈ ತರ ಮಧ್ಯ ಮಗ್ಗಿಗಳನ್ನು ಕೇಳಿ ಮಾಡಿಸಿ ನಂತರ ಲಿಖಿತ ರೂಪದಲ್ಲಿ ಲೆಕ್ಕಗಳನ್ನ ಮಾಡಿಸುವುದು. ಇದು ನಮ್ಮ 2ನೇ ತಂಡದಲ್ಲಿ ಸಿಕ್ಕಿರುವಂತಹ ಒಂದು ಮನ್ನಣೆ ಮಾಡಿದ್ದೀವಿ. ಇದರಲ್ಲಿ ಏನಾದರೂ